ವೆಂಕಟನಾಥನೇ ಎಲ್ಲಿ ಅವನು? ಬಾವಿ ಕಡೆ ಹೋದಾಗಿತ್ತು. ಬಾವಿ ಕಡೆನಾ? ಹಾಗಾದ್ರೆ ಅವನು ಹೆಂಡತಿ ಹೋದಾಗೆ ಇವನೂ ಆಹಾ, ಇಂಥ ಸಿಹಿಯಾದ ದೃಶ್ಯನ ಕಣ್ತುಂಬ್ಕೋಬೇಕು. ನಡಿ ನಡಿ, ಬಾ ಬಾ ಬಾ. ವೆಂಕಟನಾಥ, ವೆಂಕಟನಾಥ, ಇದೇನು ಗುರುಗಳೇ, ಹಿಂಗೆ ನೀರು ಸುರ್ಕೋತಾ ಇದ್ದಾರೆ? ಬಹುಶಃ ಸೆಕೆ ಆಗಿರ್ಬೇಕು. ಸೆಕೆ ಆದರೆ 1-2 ಬಿಂದಿಗೆ ಸುರ್ಕೋಬೇಕು. ಆಗ್ಲೇ 10 ಆಗೋಯ್ತು. ಹೊತ್ತಾಗೋಯ್ತಾ? ನಾನು ಹಿಡಿಸ್ತೀನಿ. 16, 32, 49, 72, 89, 94, 105, 108. ಆಹಾ, ಶ್ರೀಹರಿ, ನಿನ್ನ ಮಾಯಾಜಾಲವನ್ನು ಬಲ್ಲವರು ಯಾರು ತಂದೆ? ಯಾರ್ಯಾರಿಗೆ ಮೋಕ್ಷ ಹೇಗೆ ಹೇಗೆ ಸಿಗಬೇಕೆಂದು ನಿರ್ಧರಿಸುವವನು ನೀನು. ಕೊನೆಗೂ ಸಾಧ್ವಿ ಸರಸ್ವತಿಗೆ ಮುಕ್ತಿ ದೊರಕಿಸಿದೆ. ಎಲ್ಲೋ ಒಂದು ಕಡೆ ಆಕೆಯ ಸಾವಿಗೆ ಅಪರೋಕ್ಷವಾಗಿ ನಾವು ಕಾರಣವಾದವೆಂಬ ಕೊರಗಿತ್ತು. ಅದನ್ನು ನೀನೀಗ ದೂರ ಮಾಡಿದೆ ತಂದೆ. ಗುರುದೇವ, ನೀವು ನುಡಿದ ಭವಿಷ್ಯ ನಿಜವಾಯಿತು. ಇಂತಹ ಶಿಷ್ಯನನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಓಂ ಪಾಪಕ್ಕೆ ಪ್ರಾಯಶ್ಚಿತ್ತಾಯ ನಮಃ. ಅವರಿಗೆ ಸದ್ಗತಿ, ಇವರಿಗೆ ದುರ್ಗತಿಯೇ ನಮಃ. ನಿಲ್ಲಿಸೋ. ಯಾಕೆ ಗುರುಗಳೇ? ಯಾವ ಮಂತ್ರನೋ ಇದು ಗೋವಿಂದ? ನಾನು ಕೇಳೇ ಇಲ್ಲ. ಇದು ಸ್ವಕೃತ ಮಂತ್ರ ಗುರುಗಳೇ. ಸಮಯಕ್ಕೆ ತಕ್ಕ ಹಾಗೆ ಸೃಷ್ಟಿಯಾಗೋದು. ಅದ್ ಸರಿ, ತಣ್ಣೀರ್ ಸ್ನಾನ ಮಾಡಿದ್ದು ರಾಘವೇಂದ್ರ ಗುರುಗಳು. ನೀವ್ಯಾಕೆ ಜ್ವರ ಬಂದು ನಡುಗ್ತಾ ಇದ್ದೀರಿ ಅಂತ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಗೋವಿಂದ. ನನಗೆ ಅರ್ಥ ಆಗ್ತಾ ಇದೆ ಗುರುಗಳೇ. ಏನು? ಇಷ್ಟು ದಿನ ಅವ್ರ ಮೇಲೆ ಹಾಗೆ ಸಾಧಿಸ್ತಾ ಇದ್ರಿ. ಇವತ್ತು ನಿಮಗೆ ಅವ್ರ ಶಕ್ತಿ ಏನು ಅಂತ ಕಣ್ಣಾರೆ ನೋಡಿದ್ಮೇಲೆ ಇನ್ನು ನನ್ನ ಆಟ ನಡೆಯಲ್ಲ ಅಂತ ನಡ್ಕ ಉಟ್ಕೊಂಡಿದೆ. ಗುರುಗಳು ಬಂದ್ರು, ಗುರುಗಳು. ಹೇಗಿದ್ದೀರಾ ಆಚಾರ್ಯರೇ? ಅದು ರಾತ್ರಿ ನೋಡ್ಬಾರ್ದು ನೋಡಿ ಚಳಿ ಜ್ವರ ಬಂದ್ಬಿಟ್ಟಿದೆ ಗುರುಗಳೇ. ಇವ್ರಿಗೆ ನೀವೇ ಆಶೀರ್ವಾದ ಮಾಡಬೇಕು. ಶ್ರೀಹರಿಯ ಧ್ಯಾನ ಮಾಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಗುರುಗಳೇ, ಗುರುಗಳೇ, ಏನ್ ಆಶ್ಚರ್ಯ ಗುರುಗಳೇ, ಇಷ್ಟೊತ್ತು ಚಳಿಯಿಂದ ನಡುಗ್ತಾ ಇದ್ರಿ.
ಅವ್ರ ಆಶೀರ್ವಾದ ಮಾಡಿದ ತಕ್ಷಣ ಸರಿ ಹೋಗ್ಬಿಟ್ರಿ? ಅದು ಆಶೀರ್ವಾದ ಅಲ್ವೋ ವಿವೇಕಿ, ಮತ್ತೆ ಮಂತ್ರಶಕ್ತಿ. ರಾತ್ರಿ ಅವರು ಪ್ರೇತದ ಜೊತೆ ಮಾತಾಡಿದ್ದು, ಗುರುಗಳ ಮೇಲೆ ಪ್ರಭಾವ ಬೀರಿ ಪೀಠ ಪಡೆದಿದ್ದು ಎಲ್ಲ ಈ ಮಾಟ ಮಂತ್ರದ ಪ್ರಯೋಗದಿಂದಾನೆ. ಮಂತ್ರಶಕ್ತಿ ಅಂತ ಹೇಳಿ ಒಪ್ಕೋತೀನಿ, ಆದ್ರೆ ಮಾಟ ಗೀಟ ಮಾಡೋಂಥ ವ್ಯಕ್ತಿಗಳಲ್ಲ ನಮ್ಮ ಶ್ರೀಗಳು. ಅವರು ಯೋಗಿಗಳು. ಅಗ್ನಿ ಸೂಕ್ತ, ವರಣ ಸೂಕ್ತ, ವೇದ ಉಪನಿಷತ್ತುಗಳನ್ನ ತಿಳಿದು ಹಠ ಯೋಗದಿಂದ ಸಾಧಿಸ್ಕೊಂಡವರು. ಸುಮ್ಮನೆ ಅವ್ರ ಮೇಲೆ ದ್ವೇಷ ಕಾರೋದ್ರಲ್ಲಿ ಅರ್ಥ ಇಲ್ಲ. ಅವ್ರನ್ನ ಎದುರಿಸ್ಬೇಕು ಅಂದ್ರೆ ನೀವು ಸಾಧನೆ ಮಾಡಬೇಕು. ಸಾಧನೆಯನ್ನ ಸಾಧನೆಯಿಂದಲೇ ಎದುರಿಸ್ಬೇಕೇ ಹೊರತು ಅಸೂಯೆಯಿಂದ ಅಲ್ಲ. ಸಮಸ್ಯೆಗೆ ಪರಿಹಾರ ಹೇಳು ಅಂತ ಸಂಬಳ ಕೊಟ್ಟು ಸಹಾಯಕ್ಕೆ ಇಟ್ಕೊಂಡ್ರೆ ನೀನೇ ಒಂದು ಸಮಸ್ಯೆ ಆಗಿದ್ಯಾ. ನಿನ್ನನ್ನ ಆನೆ ಗುಂದೆಗೆ ಸಾಗಾಕ್ತೀನಿ, ನೋಡ್ತಾ ಇರು ಗೋವಿಂದ. ಗುರುಗಳೇ 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 ಸ್ವಲ್ಪ ಊಟ ಮಾಡು ನಾರಾಯಣ, ಜಾಣ ಮರಿ ಅಲ್ವಾ, ಸ್ವಲ್ಪ ತಿನ್ನು ಬಾ. ನನಗೆ ಊಟ ಬೇಡ, ಅಮ್ಮ ಬೇಕು. ಲಕ್ಷ್ಮೀನಾರಾಯಣ, ಅಮ್ಮ ದೇವ್ರ ಹತ್ರ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲಪ್ಪ. ಅವ್ರೀಗ ದೇವರ ಆಶ್ರಯದಲ್ಲಿರ್ತಾರೆ. ಇಲ್ಲ, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ಅಮ್ಮ ಚಂದ ಮಾಮನ ಜೊತೆ ಇದ್ದಾಳೆ. ನಾನು ಅಮ್ಮನ ಹತ್ರ ಹೋಗ್ಬೇಕು, ಅಮ್ಮನ ಹತ್ರ ಹೋಗ್ಬೇಕಷ್ಟೇ. ಶ್ರೀಹರಿ, ಇವನನ್ನ ಹೇಗಪ್ಪ ಸುಧಾರಿಸೋದು? ಹೀಗೆ ಹಠ ಮಾಡ್ಕೊಂಡು ಹೊಟ್ಟೆಗೇನು ತಗೊಳ್ದೇ ಇದ್ರೆ